ಏಕಾಂಗಿಯಾಗಿ ಸಂಚರಿಸಬೇಕು, ಯಾವುದರಲ್ಲೂ ಆಸಕ್ತಿ ಇಡಬಾರದು. ಇಲ್ಲಿ ಹೇಳ್ತಾ ಇರೋದೇನು ಅಂದ್ರೆ ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸಿರುವಂಥವ್ರು ಹೀಗಿರಬೇಕು ಅಂತ. ನಂತರ ಸನ್ಯಾಸ ಧರ್ಮವನ್ನ ಪಾಲನೆ ಮಾಡೋರು ಅವ್ರಿಗೇನು ಪ್ರಾಪ್ತವಾಗುತ್ತೆ ಅದನ್ನು ಕೂಡ ಪರಮಾತ್ಮ ಇಲ್ಲಿ ಹೇಳ್ತಾನೆ. ಸನ್ಯಾಸಿ ಆದವನು ಅನಾಸಕ್ತನಾಗಿರ್ಬೇಕು, ಯಾವುದರಲ್ಲೂ ಆಸಕ್ತಿ ಇರಬಾರ್ದು. ಯಾಕೆಂದ್ರೆ ಎಲ್ಲಿ ದುಃಖ ಪ್ರಾಪ್ತಿಯಾದರೂ ಅದು ಆಸಕ್ತಿಯ ಪರಿಣಾಮವೇ ಸರಿ ಅಂಥೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಹಾಗಾಗಿ ಆಸಕ್ತಿ ಇರುವಂಥವರು ಸಂಸಾರಿಗಳು, ಅವರು ದುಃಖದಲ್ಲಿ ಇರ್ತಾರೆ. ಯಾರಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲವೋ ಆದರೂ ಅವರು ಲೋಕ ಕಲ್ಯಾಣಕ್ಕಾಗಿ, ಲೋಕ ಸಂಗ್ರಹಕ್ಕಾಗಿ ಅಥವಾ ಜಗತ್ತಿನ ಹಿತಕ್ಕಾಗಿ ಸತ್ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ.